press the bell icon on the YouTube app and never miss another update. Hello students, let's continue our discussion in integers. In previous class, we solved some exercise problems, that is exercise 6.1. So in today's class, we will solve remaining problems of exercise 6.1. So let's take sixth question, page number 121. In each of the following pairs, which number is to the right of the other on the number line? It means in each of the following pairs, ಅಂದರೆ ಒಂದೊಂದು ಪೇರ್ ಆಫ್ ನಂಬರ್ಸ್ ಕೊಟ್ಟಿದ್ದಾರೆ, ಅದರಲ್ಲಿ ವಿಚ್ ನಂಬರ್ ಈಸ್ ಟು ದ ರೈಟ್ ಆಫ್ ದ ಅದರ್, ಯಾವ ನಂಬರು ಇನ್ನು ಯಾವುದು ನಂಬರಿಗೆ ರೈಟಿಗಿದೆ ಅಂತ ಹೇಳಬೇಕು. ಸೊ ಅದನ್ನ ನಂಬರ್ ಲೈನ್ ಯೂಸ್ ಮಾಡಿಕೊಂಡೆ ನಾವು ಹೇಳಬೇಕಾಗುತ್ತೆ. ಸೊ ಐ ಶೋ ಹೌ ಟು ಸಾಲ್ವ್ ದ ಪ್ರಾಬ್ಲಮ್. 2,9, this is a given question. ಕ್ವೆಶನ್ನ ಸಾಲ್ವ್ ಮಾಡಬೇಕು ಅಂದರೆ ಫಸ್ಟ್ ನಾವು ನಂಬರ್ ಲೈನ್ನ ಹಾಕೋಬೇಕಾಗುತ್ತೆ. ಸೊ 0 1 2 3 4 5 6 7 8 9 1 2 3 4 5 6 7 8. ಸೊ ನಮಗೆ ಗಿವನ್ ಕ್ವೆಶನಲ್ಲಿ ಯಾವ್ಯಾವ ನಂಬರ್ಸ್ ಇದೆ? 2 and 9. ಸೊ we will mark 2 and 9. ನೀವು ಯಾವ ನಂಬರ್ನ ರೈಟಿಗೆ ಇದೆ ಅಂತ ಹೇಳಿದೆ. ಸೊ ಇಲ್ಲಿ ಇಟ್ಕೊಂಡ್ರೆ ನಾವೇನು ಹೇಳ್ಬೋದು? 9 ಈಸ್ ರೈಟ್ ಆಫ್ 2. 9 ರೈಟ್ ಸೈಡಿಗಿದೆ. ನಂಬರ್ ಲೈನಲ್ಲಿ ನೋಡಿರಿ, ಅಬ್ಸರ್ವ್ ಮಾಡಿರಿ, ನಂಬರ್ ಲೈನ್ನ ಯಾವ್ದು ರೈಟ್ ಸೈಡಿಗಿದೆ ಅಂತ ಕೇಳ್ತಿದ್ದಾರೆ. ಸೊ ಯಾವುದು ಎಂಡಿಗಿರುತ್ತೋ ಅದೇ ನಮಗೆ ರೈಟ್ ಸೈಡಿಗಿರುತ್ತೆ ಅಲ್ವಾ? ಈ ಕಡೆ ಉಳಿದಿರೋದು ಲೆಫ್ಟ್ ಸೈಡ್. ಸೊ ಲಾಸ್ಟ್ ಯಾವ ನಂಬರ್ ಬರುತ್ತೆ ಅದೇ ರೈಟ್ ಸೈಡಿಗಿರುತ್ತೆ. ಏನಂತ ಹೇಳ್ಬೋದು? 9 ಈಸ್ right of 2. Is it clear? So B question, -3 and -8. ನಂಬರ್ ಲೈನ್ ಬರೆಯೋದು ಗೊತ್ತಿರಬೇಕು. ಇಲ್ಲಿ ಏನು ಯಾಕೆ ಬರ್ದಿಲ್ಲ ಅಂದರೆ ನೆಗೆಟಿವ್ ನಂಬರ್ ಲೈನ್ ಇದೆ, ನಮಗೆ ಅದರದ ನೆಸೆಸಿಟಿ ಇಲ್ಲ ಅಂತ. -3 and -8 ಎರಡು ನೆಗೆಟಿವ್ ನಂಬರ್ಸ್ ಅಲ್ವಾ? ಸೊ ಎರಡು ನೆಗೆಟಿವ್ ನಂಬರ್ಸೇ ಆಗಿರೋದ್ರಿಂದ ನಮಗೆ ನೆಗೆಟಿವ್ ನಂಬರ್ ಲೈನ್ದು ಮಾತ್ರ ನೆಸೆಸಿಟಿ ಇದೆ. ಸೊ ನೆಗೆಟಿವ್ ಸೈಡ್ ನಂಬರ್ ಲೈನ್ನ ಬರ್ಕೊಳ್ಳೋಣ. -8 ಇನ್ ತನಕನೂ ಬೇಕು ನನಗೆ. -7 -6 -5 -4 -3 -2 -1 0 1 and 2. See, given numbers ಯಾವುದು ನಮಗೆ? -3 and -8. -3 and -8 ರೈಟ್ ಸೈಡಿಗಿರೋದು ಆಬ್ವಿಯಸ್ಲಿ -3ನೇ ಅಲ್ವಾ? ಏನು ಹೇಳ್ಬೋದು? -3 ಈಸ್ ರೈಟ್ ಆಫ್ -8. ಎಂಡಿಗೆ ಯಾವ್ದು ಬರುತ್ತೋ ಅದನ್ನು ನಾವೇನು ಹೇಳ್ತೀವಿ? ರೈಟ್ ಸೈಡ್ ಅಂತ ಹೇಳ್ತೀವಿ. ನೆಕ್ಸ್ಟ್ 0 and -1 ನಂಬರ್ ಲೈನ್ ಕರೆಕ್ಟಾಗಿ ಬರೆಯೋಕ್ಕೆ ಬಂದರೆ ಆನ್ಸರ್ಸ್ ಕರೆಕ್ಟಾಗಿ ಮಾಡ್ಬೋದು. 0 and -1 0 ಇಲ್ಲಿರುತ್ತೆ, +1 ಈ ಕಡೆ ಬರುತ್ತೆ, -1 ಈ ಕಡೆ ಬರುತ್ತೆ. ನಂಬರ್ ಲೈನ್ ರಾಂಗ್ ಹಾಕೊಂಡ್ರೆ ಆನ್ಸರ್ ಕೂಡ ರಾಂಗ್ ಆಗುತ್ತೆ. ಗಿವನ್ ನಂಬರ್ಸು -1 and 0 ಯಾವುದು ರೈಟಿಗಿದೆ? 0 ಈಸ್ ರೈಟ್ ಆಫ್ -1. ಈಸ್ ದಿಸ್ ಕ್ಲಿಯರ್? ನೆಕ್ಸ್ಟ್ -11, -10 ಇದು ತುಂಬ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿರಿ. 11 ಇದೆ, ಅದು ಮೈನಸ್ ಇರೋದು, 10 ಪ್ಲಸ್ ಇದೆ. 2 ಮೈನಸ್ ಅಥವಾ 2 ಪ್ಲಸ್ ಇಲ್ಲ, 1 ಮೈನಸ್ ಇದೆ, 1 ಪ್ಲಸ್ ಇದೆ. ಸೊ ನೆಗೆಟಿವ್ ನಂಬರ್ಸ್ ನಮಗೆ ಯಾವ ಕಡೆ ಬರುತ್ತೆ? ಆಲ್ವೇಸ್ ನೆಗೆಟಿವ್ ನಂಬರ್ ಕಮ್ಸ್ ಲೆಫ್ಟ್ ಆಫ್ 0 ಆ್ಯಂಡ್ ಪಾಸಿಟಿವ್ ನಂಬರ್ 10 ಈಸ್ ಪಾಸಿಟಿವ್ ನಂಬರ್. ಸೊ 10 ಕಮ್ಸ್ ರೈಟ್ ಆಫ್ 0. ಇಲ್ಲಿ ಮಿಡಲಲ್ಲಿ ಏನೂ ಬರೆದಿಲ್ಲ, ಸೊ ಇಲ್ಲೊಂದಷ್ಟು ನಂಬರ್ಸ್ ಇರುತ್ತೆ ಅಂತ ಮೀನಿಂಗ್. ನಮಗೆ ಬೇಕಾಗಿರೋದು ಈ ಎರಡು ನಂಬರ್ಸ್ ಅಷ್ಟೇ. ಸೊ 10 ಆ್ಯಂಡ್ -11 ಆಬ್ವಿಯಸ್ಲಿ ಯಾವುದು ರೈಟಿಗಿರೋದು? ಯಾವುದು? 10. ಸೊ ಏನು ಹೇಳ್ಬೋದು? 10 ಈಸ್ ರೈಟ್ ಆಫ್ -11. ಈಸ್ ದಿಸ್ ಕ್ಲಿಯರ್? ಸೊ ನಂಬರ್ ಲೈನ್ನ ಬರ್ಕೊಂಡು ಆಮೇಲೆ ಆನ್ಸರ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ -6
comma 6. Minus 6 comma 6. 0 minus ಎರಡು ಸೇಮ್ ನಂಬರ್ಸ್ 6 ಬಟ್ ಮೈನಸ್ 6 ನಂಬರ್ ಸೇಮ್ ಬಟ್ ಸೈನ್ ಚೇಂಜ್ ಇದೆ. ಆ ಸೈನ್ನ ಅಬ್ಸರ್ವ್ ಮಾಡಬೇಕು. ನೆಗೆಟಿವ್ ನಂಬರ್ಸ್ ಯಾವ ಕಡೆ ಬರುತ್ತೆ ನಮಗೆ? ಲೆಫ್ಟ್ ಆಫ್ 0 ಆ್ಯಂಡ್ ಪಾಸಿಟಿವ್ ನಂಬರ್ಸ್ ಕಮ್ಸ್ ರೈಟ್ ಆಫ್ 0. 6 ಇಲ್ಲಿದೆ, ಮೈನಸ್ 6 ಇಲ್ಲಿದೆ. ಸೊ ಏನು ಹೇಳ್ಬೋದು? 6 ಈಸ್ ಯಾವುದು ಎಂಡಿಗಿರುತ್ತೋ ಅದನ್ನೇ ರೈಟ್ ಅಂತ ಹೇಳ್ತೀವಿ. 6 ಈಸ್ ರೈಟ್ ಆಫ್ ಮೈನಸ್ 6. ನೆಕ್ಸ್ಟ್ ಎಫ್ 1 ಆ್ಯಂಡ್ ಮೈನಸ್ 100. ಇಲ್ಲೂ ಅಷ್ಟೇ ಒಂದು ಪಾಸಿಟಿವ್ ನಂಬರ್ ಇದೆ, ಇನ್ನೊಂದು ನೆಗೆಟಿವ್ ನಂಬರ್ ಇದೆ. ಪಾಸಿಟಿವ್ ನಂಬರ್ಸು ನಮಗೆ ರೈಟ್ ಸೈಡಿಗೆ ಬರುತ್ತೆ ಅಲ್ವಾ? ಸೊ ಇಲ್ಲಿ ಮೈನಸ್ 100 ಅಂದರೆ ಲೆಫ್ಟಿಗೆ ಬರುತ್ತೆ. ಸೊ ಎನಿ ನಂಬರ್ ಯಾವ ನಂಬರ್ ಆದರೂ ಆಗಿರಲಿ ಅದು ಲೆಫ್ಟೇ ಬರೋದು. 100 ಆಗಿರ್ಬೋದು, 1000 ಆಗಿರ್ಬೋದು, 10,000 ಕೊಟ್ಟಿದ್ರು ಓಕೆನೆ. ಎಲ್ಲ ನಮಗೆ ಯಾವ ಕಡೆ ಬರುತ್ತೆ? ಲೆಫ್ಟಿಗೆ ಬರುತ್ತೆ. ಸೊ 0 ಇಲ್ಲಿ 1, ಈ ಕಡೆ ಮೈನಸ್ 100. ಇಲ್ಲಿ ಮಿಡಲಲ್ಲಿರೋ ನಂಬರ್ಸ್ನ ತೋರಿಸಿದೆ. ಏನು ಹೇಳ್ಬೋದು? 1 ಈಸ್ ರೈಟ್ ಆಫ್ ಮೈನಸ್ 100. ಸೊ ದಿಸ್ ಇಸ್ ದ ಸೊಲ್ಯೂಷನ್ ಫಾರ್ 6th question. Let's take 7th question now. Write all the integers between the given pairs. ಇಲ್ಲೂ ಒಂದಷ್ಟು ಪೇರ್ ಆಫ್ ನಂಬರ್ಸ್ನ ಕೊಟ್ಟಿದ್ದಾರೆ, ಅದರಲ್ಲಿ ಬಿಟ್ವೀನ್ ಇಂಟೀಜರ್ಸ್ ಕೇಳಿದ್ದಾರೆ. ಇಲ್ಲಿ ಏನು ಹೇಳಿದ್ರು ನಮಗೆ ಯಾವುದ್ರ ರೈಟಿಗಿದೆ ಅಂತ ಕೇಳಿದ್ದಾರೆ. ಬಟ್ ಇಲ್ಲಿ ಈ ಎರಡು ನಂಬರ್ಸ್ನ ಬಿಟ್ವೀನ್ ನಂಬರ್ಸ್ನ ಬರೀತಾ ಹೋಗಬೇಕು. ಬಿಟ್ವೀನ್ ಅಂದರೆ ಆ ಫಸ್ಟ್ ಆ್ಯಂಡ್ ಲಾಸ್ಟ್ ನಂಬರ್ಸ್ ಏನಿರುತ್ತೆ ಅದನ್ನ ಬಿಟ್ಟು ಮಧ್ಯದಲ್ಲಿ ಇರೋ ನಂಬರ್ಸ್ನ ಬರೆಯೋದಕ್ಕೆ ಬಿಟ್ವೀನ್ ನಂಬರ್ಸ್ ಅಂತ ಹೇಳ್ತೀವಿ. ಸೊ ಲೆಟ್ಸ್ ಸ್ಟಾರ್ಟ್ 7th question. ಆಲ್ ದ ಇಂಟೀಜರ್ಸ್ ಅಂತ ಹೇಳಿದರೆ, ಸೊ ಯಾವುದನ್ನು ಮಿಸ್ ಮಾಡೋ ಆಗಿಲ್ಲ, ಎಲ್ಲ ಇಂಟೀಜರ್ಸ್ನ ಬರಿಬೇಕು. 0 ಆ್ಯಂಡ್ ಮೈನಸ್ 7. 0 ಆ್ಯಂಡ್ ಮೈನಸ್ 7 ಮಧ್ಯೆ ಯಾವ್ದು ಬರುತ್ತೆ? ಸೊ ನಂಬರ್ ಲೈನ್ ಬರೆಯೋ ಅಂಥ ನೆಸೆಸಿಟಿ ಇಲ್ಲ. ಜಸ್ಟ್ ನೀವು ಇಮ್ಯಾಜಿನ್ ಮಾಡಿಕೊಡ್ರಿ. 0 ಸೆಂಟರಿಗೆ 0 ಇದ್ದರೆ ಅದರ ಲೆಫ್ಟ್ ಸೈಡ್ಗೆ ನೆಗೆಟಿವ್ ನಂಬರ್ಸ್ ಇರುತ್ತೆ, ರೈಟ್ ಸೈಡ್ಗೆ ಪಾಸಿಟಿವ್ ನಂಬರ್ಸ್ ಇರುತ್ತೆ. ಝೀರೋ ಮೈನಸ್ 7, 0 ಸೆಂಟರ್ಗಿರುತ್ತೆ, ಮೈನಸ್ 7 ಅಂದರೆ ಈ ಕಡೆ ಬರುತ್ತೆ. ಸೊ ಈ ಇಷ್ಟು ನಂಬರ್ ಬಿಟ್ವೀನ್ ಯಾವ್ದ್ಯಾವ್ದು ಬರುತ್ತೆ? -1, -2, -3 ಈ ಥರ ಬರ್ತಾ ಹೋಗುತ್ತೆ. ಅವ್ರು ಏನು ಕೇಳ್ತಿದ್ದಾರೆ? ಬ್ರ್ಯಾಕೆಟಲ್ಲಿ ಅಬ್ಸರ್ವ್ ಮಾಡಿ ರೈಟ್ ದೆಮ್ ಇನ್ ದ ಇನ್ಕ್ರೀಸಿಂಗ್ ಆರ್ಡರ್. ಇನ್ಕ್ರೀಸಿಂಗ್ ಆರ್ಡರಲ್ಲಿ ಬರಿಬೇಕು. ಇನ್ಕ್ರೀಸಿಂಗ್ ಆರ್ಡರ್ ಅಂದ್ರೇನು? ಸ್ಮಾಲರ್ ಟು ಬಿಗ್ಗರ್ ಅಂತ ಹೇಳ್ತೀವಿ. ಸೊ ಇದಿಷ್ಟರಲ್ಲಿ ಸ್ಮಾಲರ್ ಯಾವುದಾಗುತ್ತೆ? -7, -6, -4, -3, -2, -1, 0. ಕಡೆ ಪಾಸಿಟಿವ್ ನಂಬರ್ಸ್ ನಮಗೆ ನೆಸೆಸಿಟಿ ಇಲ್ಲ, ಸೊ ಬರೆಯಲ್ಲ. -7 ಆ್ಯಂಡ್ 0 ಬಿಟ್ವೀನ್ ಅಂದರೆ ಈ ಎರಡು ನಂಬರ್ಸ್ನ ಬಿಡ್ತೀವಿ. ಇದರಲ್ಲಿ ಇನ್ಕ್ರೀಸಿಂಗ್ ಆರ್ಡರ್ ಅಂತ ಹೇಳಿದ್ದಾರೆ. ಇನ್ಕ್ರೀಸಿಂಗ್ ಆರ್ಡರ್ ಅಂದರೆ ನಮಗೆ ಗೊತ್ತಿದೆ, ನಂಬರ್ ಲೈನ್ ಹೆಂಗೆ ಇಂಡಿಕೇಟ್ ಮಾಡುತ್ತೆ? ಹೋಗ್ತಾ ಈ ರೈಟ್ ಸೈಡಿಗೆ ಹೋದರೆ ವ್ಯಾಲ್ಯೂ ಆಫ್ ನಂಬರ್ ಇನ್ಕ್ರೀಸ್ ಆಗುತ್ತೆ ಅಲ್ವಾ? ಸೊ ಇನ್ಕ್ರೀಸಿಂಗ್ ಆರ್ಡರ್ ಅದು ಹೆಂಗಿದೆ, ನಂಬರ್ ಲೈನ್ ಹೆಂಗಿದೆ ಹಂಗೆ ಬರೆದ್ರೆ ಏನಾಗುತ್ತೆ? ಅದು ಇನ್ಕ್ರೀಸಿಂಗ್ ಆರ್ಡರ್ ಆಗುತ್ತೆ. ಸೊ -6, -5, -4, -3, -2 and -1. Next B, -3 and -8.
-3 ಮತ್ತು -8 ಬಿಟ್ವೀನ್ ಯಾವ ನಂಬರ್ಸ್ ಬರುತ್ತೆ ಅಂತ. 0, -8, -7, -6, -4, -3 ಎಲ್ಲಿ ತನಕ ಕೇಳಿದಾರೆ? -3 ಆ್ಯಂಡ್ -8. ಸೊ 0 ಇದ್ದರೆ ಈ ಕಡೆಗೆಲ್ಲ ನೆಗೆಟಿವ್ ನಂಬರ್ಸ್ ಬರುತ್ತೆ. ಬಿಟ್ವೀನ್ ಕೇಳಿದ್ದಾರೆ, -3 ಆ್ಯಂಡ್ -8 ಬಿಟ್ವೀನ್ ಅಂದರೆ ಯಾವ್ದು ಬರುತ್ತೆ? -7, -6, -4. ನೆಕ್ಸ್ಟ್ ಸಾರಿ, ಈ ಕ್ವೆಶನ್ ಅಲ್ಲ, ನಾನು ಬೇರೆ ಕ್ವೆಶನ್ ತೊಗೊಂಡೆ ಅನಿಸುತ್ತೆ. ಬಿಗೆ ಏನಿದೆ ಕ್ವೆಶನು? -4 ಆ್ಯಂಡ್ +4. ವಾಟ್ ಈಸ್ ದ ಗಿವನ್ ಕ್ವೆಶನ್? -4 ಆ್ಯಂಡ್ +4. ಬಿಟ್ವೀನ್ ನಂಬರ್ಸ್ನ ಬರೀಬೇಕು, ಇನ್ಕ್ರೀಸಿಂಗ್ ಆರ್ಡರಲ್ಲಿ ಬರೀತಾ ಹೋಗಬೇಕು. 0 ಈ ಕಡೆ ಇದ್ದರೆ ನೆಗೆಟಿವ್ ನಂಬರ್ಸ್ ಇಲ್ಲಿ, ಪಾಸಿಟಿವ್ ನಂಬರ್ಸ್ ಇಲ್ಲಿ. -4, -3, -2, -1, 1, 2, 1, 2, 3, 4. Is this clear? So -4 and +4 ಬಿಟ್ವೀನ್ ಅಂದರೆ ಈ -4 ಈ ಕಡೆ +4 ಬಿಟ್ಟು ಉಳಿದಿರೋ ನಂಬರ್ಸ್ ಬರೀತಾ ಹೋಗ್ತೀವಿ. -3, -2, -1, 0, 1, 2 and 3. Next see, -8 and -15. -8 and -15. ಸೊ ಎಲ್ಲ ನಂಬರ್ ಲೈನು ಬರ್ಕೋಬೇಕು ಅಂತ ಏನಿಲ್ಲ. -15 ಇಂದ ಬರ್ಕೊಳ್ತಾ ಹೋಗ್ರಿ. -14, -13, -12, -11, -10 and -9, -8. ಸೊ -15 and -8ನ ಬಿಟ್ಟರೆ -14, -13, -12, -11, -10, -9. ಸೊ ಮೈನಸ್ ಸೈನ್ ತುಂಬ ಇಂಪಾರ್ಟೆಂಟು. ಮೈನಸ್ ಸೈನ್ ಬಿಟ್ಟರೆ ನಿಮಗೆ ಯಾವುದೇ ಮಾರ್ಕ್ಸ್ ಸಿಗಲ್ಲ, ಹಾಫ್ ಮಾರ್ಕ್ಸ್ ಏನೂ ಇಲ್ಲ. ಇದು ಫುಲ್ ಬರೆದ್ರೇ ವಿತ್ ಸೈನ್ ಕರೆಕ್ಟಾಗಿ ಬರೆದ್ರೇ ಆನ್ಸರು ಫುಲ್ಫಿಲ್ ಆಗುತ್ತೆ. ವಿತೌಟ್ ಸೈನ್ ಬರೆದ್ರೆ ದೆರ್ ಈಸ್ ನೋ ಮೀನಿಂಗ್ ಫಾರ್ ಇಟ್. ನೆಕ್ಸ್ಟ್ ಡಿ. ಸೊ ಡಿನ ವಿತೌಟ್ ಯೂಸಿಂಗ್ ನಂಬರ್ ಲೈನೇ ಟ್ರೈ ಮಾಡೋಣ. ಇಷ್ಟ ತನಕ ಬರ್ದಿದ್ವಿ ಅಲ್ವಾ? ಸೊ -15 ಅಂದರೆ -15 ಬಿಟ್ಟಿದ್ವಿ. ಇಲ್ಲಿ -30 ಆ್ಯಂಡ್ -23 ಇದೆ. ಸೊ -30ನ ಬಿಟ್ಟರೆ -29, -28, -27, 23 ತನಕ ಹೇಳಿದ್ದಾರೆ. ಸೊ 23 ಅಂದರೆ ನಾವು 23ನ ಬಿಟ್ಟು 24 ತನಕ ಬರೀಬೇಕು. -27, -26, -25 and -24. These are numbers between -30 and -23. This is how we will solve this type of problems. Let us go for 8th question. That is, write 4 negative integers greater than -20. ಅಂದರೆ -20ಗಿಂತ ಜಾಸ್ತಿ ಇರುವಂತಹ ನೆಗೆಟಿವ್ ಇಂಟೀಜರ್ಸ್ನೇ ಬರೆಯೋಕೆ ಹೇಳಿದರೆ, ನಾಟ್ ಪಾಸಿಟಿವ್ ಇಂಟೀಜರ್ಸ್. ಸೊ ಎನಿ ಇಂಟೀಜರ್ ಬರಿಬೋದು ನೀವು. ಇಟ್ ಶುಡ್ ಬಿ ಗ್ರೇಟರ್ ದ್ಯಾನ್ -20. ನಂಬರ್ ಲೈನ್ ನೋಡಿಕೊಂಡ್ರೆ -20 ನಮಗೆ ಲೆಫ್ಟ್ ಸೈಡ್ ಆಫ್ 0 ಬರುತ್ತೆ. ಆ 0 ಅಲ್ಲಿ -20ಗಿಂತ ಜಾಸ್ತಿ ಅಂತಂದರೆ ನೆಗೆಟಿವ್ ಇದ್ದರೆ ಉಲ್ಟಾ ಆಗುತ್ತೆ ಅಂತ ಹೇಳಿದ್ದೆ ನಾನು. ನೀವು 21 ಅಂತ ಬರೆಯೋ ಆಗಿಲ್ಲ. -20ಗಿಂತ ಜಾಸ್ತಿ ಅಂದರೆ ನಾಟ್ -21, -22 ಅಂತಲ್ಲ. ಯಾಕೆಂದರೆ ನೆಗೆಟಿವ್ ಸೈನ್ ಇದೆ. ನೆಗೆಟಿವ್ ಸೈನ್ದಾಗ ಕಾನ್ಸೆಪ್ಟ್ ಉಲ್ಟಾ ಆಗುತ್ತೆ ಅಂತ ಹೇಳಿದೆ. ಸೊ -20ಗಿಂತ ಜಾಸ್ತಿ ಅಂದರೆ ಇಲ್ಲಿ ನೆಗೆಟಿವ್ ಸೈನ್ ಇರೋದ್ರಿಂದ ಯಾವುದ್ಯಾವುದಾಗುತ್ತೆ? -19, -18, -17, -16. ಸೊ -20ಗಿಂತ ಗ್ರೇಟರ್ ಅಂತ ಕೇಳಿದ್ರೆ ಯಾವ್ದು ಬರಿತೀವಿ? -19, -18, -17 ಆ್ಯಂಡ್ -16. ಫಾರ್ ಎಕ್ಸಾಂಪಲ್, ಅವ್ರು ನಿಮಗೆ +20 ಕೇಳಿದರೆ, ರೈಟ್ 4 ಇಂಟೀಜರ್ಸ್ ಗ್ರೇಟರ್ ದ್ಯಾನ್ +20 ಅಂತ ಕೇಳಿದರೆ ಏನು ಮಾಡ್ತಿದ್ರಿ? 21, 22, 23,
24 ಬರೀಬಹುದಿತ್ತು ಯಾವಾಗ +20 ಕೇಳಿದ್ರೆ. ಬಟ್ ಇಲ್ಲಿ ಏನು ಕೇಳಿರೋದು -20. -20 ಅಂದರೆ ಏನು ಬರೀತೀವಿ -19, -18, -17 ಆ್ಯಂಡ್ -16. ಇಸ್ ಇಟ್ ಕ್ಲಿಯರ್? ಸೊ for 8A, answer is -19, -18, -17 and -16. और 4 ನೆಗೆಟಿವ್ ಇಂಟೀಜರ್ಸ್ ಅಷ್ಟೇ ಕೇಳಿದರೆ, ಸೊ 4 ಮಾತ್ರ ಬರೆದಿದ್ದೀವಿ. ನೆಕ್ಸ್ಟ್ ರೈಟ್ 4 ಇಂಟೀಜರ್ಸ್ ಲೆಸರ್ ದ್ಯಾನ್ -10. ಸೊ ನಾವು ನೆಗೆಟಿವ್ ಇದ್ದ ಕಾನ್ಸೆಪ್ಟ್ ಉಲ್ಟಾ ಆಗುತ್ತೆ ಅಲ್ವಾ ನಮಗೆ. -10ಗಿಂತ ಲೆಸರ್ ಅಂದರೆ ಯಾವ್ದು ತಗೊಳ್ತೀರಿ? ನಾಟ್ -9, -8, -7, -6 ತಗೊಳ್ಳೋ ಆಗಿಲ್ಲ. ಲೆಸರ್ ಅಂತ ಕೇಳಿದ್ರೆ -11 ತಗೋಬೇಕು. ನೆಗೆಟಿವ್ ಇರೋದು ಸೈನ್ ಅಬ್ಸರ್ವ್ ಮಾಡಬೇಕು. -11, -12, -13 ಆ್ಯಂಡ್ -14. ಇಫ್ ಅವರು +10 ಕೇಳಿದರೆ ನಾವೇನು ಮಾಡ್ತಿದ್ವಿ 9, 8, 7, 6 ಬರೀತಿದ್ವಿ. ಬಟ್ ಅವ್ರು ಕೇಳಿದ್ರು -10ಗೆ. ಸೊ ನೆಗೆಟಿವ್ ಸೈನ್ ಇರೋದ್ರಿಂದ -11, -12, -13 ಆ್ಯಂಡ್ -14 ವಿಲ್ ಬಿಕಮ್ ಆನ್ಸರ್. Next, 9th question. For the following statements, write true or false. If the statement is false, correct the statement. ಇಲ್ಲೇನು ಹೇಳಿದ್ದಾರೆ? ಬರೀ ಟ್ರೂ ಆರ್ ಫಾಲ್ಸ್ ಅಷ್ಟೇ ಬರೆಯೋಕೆ ಹೇಳಿಲ್ಲ. ಸ್ಟೇಟ್ಮೆಂಟ್ ಫಾಲ್ಸ್ ಆಗಿದ್ದರೆ ಅದನ್ನ ಕರೆಕ್ಟ್ ಮಾಡಿ ಬರಿಬೇಕು. ಟ್ರೂ ಇದ್ದರೆ ಟ್ರೂ ಅಂತ ಬರಿತೀವಿ, ಫಾಲ್ಸ್ ಇದ್ದರೆ ಕರೆಕ್ಟ್ ಮಾಡಿ ಕರೆಕ್ಟ್ ಸೆಂಟೆನ್ಸನ್ನು ಬರಿತಾ ಹೋಗ್ತೀವಿ. ಸೊ ಲೆಟ್ಸ್ ಟೇಕ್ 9th question. I read a question. -8 is to the right of -10 on a number line. -8 -10 ರೈಟಿಗೆ ಇದೆ. ನಾನು ಚೆಕ್ ಮಾಡಿರಿ. ನಂಬರ್ ಲೈನ್ ಬರೆದ್ರೆ 0, -8, -9, -10 ಹೌದಲ್ವಾ? -8 ನಮಗೆ ರೈಟಿಗಿರೋದು. -8 is right of -10 on a number line. So statement true. Next, B. -100 is right of -50 on a number line. So number line ಅಲ್ಲಿ -15 ಮೆನ್ಷನ್ ಮಾಡ್ಕೊಳ್ರಿ, -100 ಮೆನ್ಷನ್ ಮಾಡ್ಕೊಳ್ರಿ, ಆವಾಗ ಗೊತ್ತಾಗುತ್ತೆ. 0, -50 ಫಸ್ಟ್ ಬರುತ್ತೆ, ಆಮೇಲೆ -100 ಬರುತ್ತೆ. ಹೌದಲ್ವಾ? ಅವ್ರೇನು ಹೇಳ್ತಿದ್ದಾರೆ? -100 ಈಸ್ ರೈಟ್ ಆಫ್ -50 ಅಂತ ಹೇಳ್ತಿದ್ದಾರೆ. ಹೌದಾ? ಅಲ್ಲ ಅಲ್ವಾ? -50 ರೈಟಿಗಿದೆ. ಸೊ ಕರೆಕ್ಟ್ ಸ್ಟೇಟ್ಮೆಂಟ್ ಏನು? ಫಾಲ್ಸ್ ಆಯಿತು. -50 ಈಸ್ ಲೆಫ್ಟ್ ಆಫ್, ಅಥವಾ ಎರಡು ಥರನೂ ಕರೆಕ್ಟ್ ಮಾಡ್ಬೋದು ನೀವು. -100 ಈಸ್ ಲೆಫ್ಟ್ ಆಫ್ -50 ಅಂತಲೂ ಬರಿಬೋದು, ಅಥವಾ -50 ಈಸ್ ರೈಟ್ ಆಫ್ -100 ಅಂತಲೂ ಬರಿಬೋದು. ಸೊ ಕರೆಕ್ಟ್ ಸ್ಟೇಟ್ಮೆಂಟ್ ಏನು? -100 ಈಸ್ ಲೆಫ್ಟ್ ಆಫ್ -50. ನಾಟ್ ರೈಟಿಗಿಲ್ಲ, -100 ಲೆಫ್ಟಿಗಿದೆ. ಸೊ ಸ್ಟೇಟ್ಮೆಂಟ್ ಕರೆಕ್ಟ್ ಸ್ಟೇಟ್ಮೆಂಟ್ ಕೂಡ ಬರಿಬೇಕು. Next, C. Smallest negative integer is -1. Smallest negative integer -1 ಆಗುತ್ತಾ? ಥಿಂಕ್ ಮಾಡಿ. I'll write the number line. 0, -1, -2, -3. ಇಲ್ಲಿ ಹೋಗ್ತಾ ಹೋಗ್ತಾ ನಮಗೆ ವ್ಯಾಲ್ಯೂ ಆಫ್ ನಂಬರ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಅವ್ರು ಹೇಳ್ತಾ ಇದ್ದಾರೆ ಸ್ಮಾಲೆಸ್ಟ್ ನೆಗೆಟಿವ್ ಇಂಟೀಜರ್ -1 ಅಂತ. ಸ್ಮಾಲೆಸ್ಟ್ ನೆಗೆಟಿವ್ ಇಂಟೀಜರ್ -1 ಅಲ್ಲ, ಯಾಕಂದರೆ -1 ಗ್ರೇಟೆಸ್ಟ್ ಇಂಟೀಜರ್ ಆಗುತ್ತೆ ನಮಗೆ. -2 ತೊಗೊಂಡ್ರೆ -1 ದೊಡ್ಡದಾಗುತ್ತೆ. ಸೊ -3ಗೆ ಕಂಪೇರ್ ಮಾಡಿದ್ರೆ ಕೂಡ -1 ದೊಡ್ಡದಾಗುತ್ತೆ. ಸೊ -1 ನಾವೇನು ಹೇಳ್ತೀವಿ? ಗ್ರೇಟೆಸ್ಟ್ ಇಂಟೀಜರ್, ನಾಟ್ ಸ್ಮಾಲೆಸ್ಟ್ ಅಂತ ಹೇಳಲ್ಲ. ಏನು ಹೇಳ್ತೀವಿ?
The statement is false. So correct statement is greatest negative integer is -1 ನಮಗೆ ಗ್ರೇಟೆಸ್ಟ್ ಆಗುತ್ತೆ. ನೆಕ್ಸ್ಟ್ -26 ಈಸ್ ಗ್ರೇಟರ್ ದ್ಯಾನ್ -25. ಹೌದಾ, -26 ಗ್ರೇಟರ್ ಆಗುತ್ತೆ. ಯಾಕೆ ಗ್ರೇಟರ್ ಆಗಲ್ಲ? ಅಲ್ಲಿ ನೆಗೆಟಿವ್ ಸೈನ್ ಇದೆ. ಬರೀ +26 ಇದ್ದರೆ ಕರೆಕ್ಟ್ ಇರ್ತಿತ್ತು. +26 ಈಸ್ ಗ್ರೇಟರ್ ದ್ಯಾನ್ +25 ಅಂತ ಹೇಳ್ಬೋದಿತ್ತು. ಅಲ್ಲಿ ಕೊಟ್ಟಿರೋದು ನೆಗೆಟಿವ್ ಸೈನ್ ಆಗಿರೋದ್ರಿಂದ ಸ್ಟೇಟ್ಮೆಂಟ್ ಏನಾಗುತ್ತೆ? ಫಾಲ್ಸ್ ಆಗುತ್ತೆ. ಯಾಕೆ ಫಾಲ್ಸ್ ಆಗುತ್ತೆ? -26 ಲೆಸ್ಸರ್ ಆಗುತ್ತೆ ನಮಗೆ. -26 ಈಸ್ ಸ್ಮಾಲರ್ ದ್ಯಾನ್ -25. -26 is smaller than -25. Is this clear? So this is a solution for 9th question. Let's go for 10th question. That is, draw a number line and answer the following question. ಅಂದರೆ following questions ಗೆ ಎಲ್ಲದಕ್ಕೂ ನಂಬರ್ ಲೈನ್ ಬರೆದು ಆನ್ಸರ್ ಮಾಡ್ತಾ ಹೋಗಬೇಕು. So let's take one by one. Which number will we reach if we move 4 steps to the right of -2? ಆಲ್ರೆಡಿ ಇದು ಎಕ್ಸಾಂಪಲ್ ಪ್ರಾಬ್ಲಮ್ಸ್ ಕೂಡ ಸಾಲ್ವ್ ಮಾಡಿದಿರಿ ಈ ಥರದ್ದೇ. ವಿಚ್ ನಂಬರ್ ವಿಲ್ ವಿ ರೀಚ್ ಅಂತ ಹೇಳ್ತಾರೆ. ಯಾವ ನಂಬರಿಗೆ ರೀಚ್ ಆಗ್ತೀರಿ? ಇಫ್ ವಿ ಮೂವ್ 4 numbers ಟು ದ ರೈಟ್ ಆಫ್ -2. ಸೊ ಸ್ಟೇಟ್ಮೆಂಟ್ನ ಕರೆಕ್ಟಾಗಿ ಓದ್ಕೋಬೇಕು. Which number will we reach if we move 4 numbers to the right of -2? -2ನ ರೈಟಿಗೆ ಮೂವ್ ಆಗಬೇಕು. ಎಷ್ಟು ಮೂವ್ ಆಗಬೇಕು ಅಂತ ಹೇಳ್ತಿದ್ರೆ 4 numbers. ಸೆಂಟೆನ್ಸ್ನ ಕರೆಕ್ಟಾಗಿ ರೀಡ್ ಮಾಡಿರಿ. ವಿ ಮೂವ್ 4 numbers ಮೂವ್ ಆಗಬೇಕು. ಯಾವ ಡೈರೆಕ್ಷನಲ್ಲಿ ಮೂವ್ ಆಗಬೇಕು? ರೈಟ್ ಡೈರೆಕ್ಷನಲ್ಲಿ ಮೂವ್ ಆಗಬೇಕು. -2ನ ರೈಟ್ ಡೈರೆಕ್ಷನ್ನಿಗೆ. ಸೊ -2ನ ರೈಟ್ ಡೈರೆಕ್ಷನ್ ಅಂದರೆ ಈ ಕಡೆ ಡೈರೆಕ್ಷನ್ ಆಗುತ್ತೆ. ಎಷ್ಟು ನಂಬರು? 4 ನಂಬರ್. 1 2 3 4. ಯಾವ ನಂಬರ್ ಸಿಕ್ತು ನಮಗೆ? 2 ಸಿಕ್ತು. ವಿಚ್ ನಂಬರ್ ವಿಲ್ ವಿ ರೀಚ್ ಅಂತ ಕೇಳ್ತಿದ್ದಾರೆ ಅಲ್ವಾ. ಸೊ ನಾವೇನು ಹೇಳ್ಬೋದು? ವಿ ವಿಲ್ ರೀಚ್ +2. ವಿ ವಿಲ್ ರೀಚ್ 2 if we move 4 numbers to the right of -2. Next, B. Which number will we reach if we move 5 numbers? ಎಷ್ಟು ನಂಬರ್ಸ್ ಮೂವ್ ಆಗಬೇಕು? 5 numbers to the left of 1. 5 numbers ಅಂದರೆ 5ಇಂದ ಸ್ಟಾರ್ಟ್ ಮಾಡಬಾರ್ದು. 5 numbers ಮೂವ್ ಆಗಬೇಕು. ಟು ದ ಲೆಫ್ಟ್ ಆಫ್ 1. 1ನ ಲೆಫ್ಟಿಗೆ ಮೂವ್ ಆಗಬೇಕು. 5 numbers, ಕನ್ಫ್ಯೂಸ್ ಮಾಡ್ಕೋಬೇಡಿ. 5ಇಂದ ಸ್ಟಾರ್ಟ್ ಮಾಡೋದಲ್ಲ, 1ಇಂದ ಸ್ಟಾರ್ಟ್ ಮಾಡಬೇಕು. ಒನ್ನಿನ ಲೆಫ್ಟ್ ಅಂದರೆ ಈ ಡೈರೆಕ್ಷನ್ ಹೇಳ್ತೀವಿ, ರೈಟ್ ಅಂದರೆ ಆ ಕಡೆ ಡೈರೆಕ್ಷನ್ ತೊಗೊಳ್ತೀವಿ. ಲೆಫ್ಟ್ ಎಷ್ಟು ನಂಬರ್ಸ್ ಮೂವ್ ಆಗಬೇಕು ಅಂತ ಹೇಳಿದರೆ 5 numbers. 1 ನಂಬರ್ ಮೂವ್ ಆಗಿದ್ದೀವಿ. 2 3 4 5. ಸೊ ಯಾವ ನಂಬರಿಗೆ ರೀಚ್ ಆಗಿದ್ದೀವಿ ನಾವು? -4. ಸೊ ಏನು ಬರಿತೀವಿ? ವಿ ವಿಲ್ ರೀಚ್ -4 ಇಫ್ ವಿ ಮೂವ್ 5 numbers, isn't it? If we move 5 numbers, we move 5 numbers to the left of 1. So this is the solution. Let's take C.
if we are at minus 8 on the number line, in which direction should we move to reach minus 13? ಅಂದರೆ if we are at minus 8 ಅಂದರೆ ನಾವು minus 8ಅಲ್ಲಿ ನಿಂತ್ಕೊಂಡ್ರೆ, ಆ್ಯಂಡ್ ಇನ್ ವಿಚ್ ಡೈರೆಕ್ಷನ್ ಶುಡ್ ವಿ ಮೂವ್, ಯಾವ ಡೈರೆಕ್ಷನಲ್ಲಿ ಮೂವ್ ಆಗಬೇಕು, minus 13ಗೆ ರೀಚ್ ಆಗಬೇಕು ಅಂದರೆ. ಸೊ ನಂಬರ್ ಲೈನ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ಹಿಯರ್ ವಿ ಹ್ಯಾವ್ 0. ನಮಗೆ ಬೇಕಾಗಿರೋದು minus 8ಇಂದ minus 13 ತನಕ. ಸೊ minus 8 ಇಲ್ಲೆಲ್ಲ ಬರುತ್ತೆ ಅಂದ್ಕೊಳ್ಳೋಣ. minus 8, minus 9, minus 10, minus 11, minus 12, minus 13. ಸೊ minus 8ಅಲ್ಲಿದ್ದೀವಿ. ಯಾವ ನಂಬರಿಗೆ ರೀಚ್ ಆಗಬೇಕು, minus 13ಗೆ ರೀಚ್ ಆಗಬೇಕು. ಹೆಂಗೆ ಮೂವ್ ಆಗ್ತೀರಿ? ಇಫ್ ವಿ ಆರ್ ಎಟ್ minus 8 ಆನ್ ದ ನಂಬರ್ ಲೈನ್, ಇನ್ ವಿಚ್ ಡೈರೆಕ್ಷನ್ ವಿ ಮೂವ್, ಯಾವ ಡೈರೆಕ್ಷನಲ್ಲಿ ಮೂವ್ ಆಗಬೇಕು, minus 8ಅಲ್ಲಿದ್ದೀವಿ. ಸೊ ಈ ಕಡೆ ಡೈರೆಕ್ಷನಿಗೆ ಮೂವ್ ಆಗಬೇಕು ಅಂದರೆ ಯಾವ ಡೈರೆಕ್ಷನ್ ಹೇಳ್ತೀವಿ, ಲೆಫ್ಟ್ ಡೈರೆಕ್ಷನ್. ಅವ್ರು ಎಷ್ಟು ನಂಬರ್ಸ್ ಅಂತ ಕೇಳಿಲ್ಲ, ಜಸ್ಟ್ ಡೈರೆಕ್ಷನ್ ಕೇಳಿದರೆ. ಸೊ ಡೈರೆಕ್ಷನ್ ಮಾತ್ರ ಬರೆಯೋಣ. ಇಫ್ ವಿ ಆರ್ ಅಟ್ minus 8, if we are at minus 8 on the number line, we have to move in the left direction to reach minus 13. minus 13ಗೆ ರೀಚ್ ಆಗಬೇಕು ಅಂದರೆ ಯಾವ ಡೈರೆಕ್ಷನ್ ಮೂವ್ ಆಗಬೇಕು, ಲೆಫ್ಟ್ ಡೈರೆಕ್ಷನ್ಗೆ ಮೂವ್ ಆಗಬೇಕು. ಲೆಟ್ಸ್ ಟೇಕ್ ಡಿ. ಇಫ್ ವಿ ಆರ್ ಅಟ್ minus 6, minus 6ಅಲ್ಲಿದ್ದರೆ minus 1ಗೆ ಬರಬೇಕು ಅಂದರೆ ಯಾವ ಡೈರೆಕ್ಷನಲ್ಲಿ ಮೂವ್ ಆಗಬೇಕು ಅಂತ ಕೇಳ್ತಿದ್ದಾರೆ. ಸೊ ಲೆಟ್ಸ್ ರೈಟ್ ದ ನಂಬರ್ ಲೈನ್. minus 6 and minus 1, minus 6, minus 5, minus 4, minus 3, minus 2, minus 1 and 0, 1, 2. ಸೊ minus 6ಅಲ್ಲಿ ಇದ್ದೀವಿ. minus 1ಗೆ ರೀಚ್ ಆಗಬೇಕು ಅಂದರೆ ಯಾವ ಡೈರೆಕ್ಷನ್ ಅಂತ, ರೈಟ್ ಸೈಡ್. ಸೊ ಆನ್ಸರ್ ಈಸ್ ರೈಟ್ ಡೈರೆಕ್ಷನ್. ಇಫ್ ವಿ ಆರ್ ಅಟ್ minus 6 ಆನ್ ದ ನಂಬರ್ ಲೈನ್, we have to move in right direction. To reach minus 1. This is the solution. Next ಟಾಪಿಕ್ ಈಸ್ ಅಡಿಷನ್ ಆಫ್ ಇಂಟೀಜರ್ಸ್. ಈಗ ಇಲ್ಲಿ ಏನು ಮಾಡಿದ್ವಿ, ಜಸ್ಟ್ ಇಂಟೀಜರ್ಸ್ನ ನಂಬರ್ ಲೈನಲ್ಲಿ ಹೆಂಗೆ ರೆಪ್ರೆಸೆಂಟ್ ಮಾಡೋದು ಅಂತ ನೋಡಿದ್ವಿ. ನೆಕ್ಸ್ಟ್ ಟಾಪಿಕಲ್ಲಿ ಅಡಿಷನ್ನ ಹೆಂಗೆ ವಿತ್ ನಂಬರ್ ಲೈನ ಯೂಸ್ ಮಾಡಿ ಹೆಂಗೆ ಆ್ಯಡ್ ಮಾಡೋದು, ವಿತೌಟ್ ಯೂಸಿಂಗ್ ದ ನಂಬರ್ ಲೈನ್ ಹೆಂಗೆ ಆ್ಯಡ್ ಮಾಡೋದು ಅಂತ ನೋಡ್ಕೊಳ್ತೀವಿ. ಸೊ ಅಡಿಷನ್ ಕಲಿಬೇಕು ಅಂದರೆ ಫಸ್ಟು ನಂಬರ್ ಲೈನ್ ಪರ್ಫೆಕ್ಟಾಗಿರಬೇಕು. ನಂಬರ್ ಲೈನ್ ಬರೆಯುವಾಗ ಯಾವುದೇ ಮಿಸ್ಟೇಕ್ ಆಗತಾಯಿದ್ರೆ ಯಾವ ಥರ ಪ್ರಾಬ್ಲಮ್ಸ್ ಕೊಟ್ಟರು ಈಸಿಯಾಗಿ ಮಾಡ್ತೀರಿ. ಈ ಲೆಸನ್ ಫುಲ್ ನಿಮಗೆ ಇರೋದೇ ನಂಬರ್ ಲೈನನ್ನ ಹೆಂಗೆ ಯೂಸ್ ಮಾಡ್ಬೋದು, ಯಾವ ಥರ ಪ್ರಾಬ್ಲಮ್ಸ್ಗೆ ಅಪ್ಲೈ ಮಾಡ್ಬೋದು ಅಂತಲೇ ಹೇಳೋದು. ಸೊ ನಂಬರ್ ಲೈನ್ ಕ್ಲಿಯರಾಗಿ ತಿಳ್ಕೊಡಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಲೆಟ್ಸ್ ಡಿಸ್ಕಸ್ addition of number line on the next class. Thank you.